ಹೌದು, ನಮ್ಮ ಧರ್ಮದ ಬಗ್ಗೆ ನಮ್ಮ ಜಾತಿಗಳ ಬಗ್ಗೆ ಹೆಮ್ಮೆ ಇರಲ್ರಿ. ಅದು ನಮ್ಮ ಅಂತರನ್ನು ಮಾಡುವಂಥದ್ದು ಅಸ್ಪೃಶ್ಯರಪ್ಪ ಮುಡ್ಡೆಗೆ ಯೋಗಿರೋದಾರ ಊರು ಹೊರಗಿರಬೇಕು ಹಾಗೆ ಇವತ್ತು ನಮ್ಮಲ್ಲೇ ಇವತ್ತಿಗೂ ಪಟ್ಟಣಗಳಾಗಲಿ ಮತ್ತೆಲ್ಲೂ ಆಗಲಿ ಏನಪ್ಪ ಅಂದ್ರೆ ಈ ಮುಂದುವರಿದ ಜಾತಿಗಳ ಏರಿಯಾದಲ್ಲಿ ಆ ಹಿಂದುಳಿದ ಜಾತಿಗೆ ನಾವು ಏನಪ್ಪ ಅಂದ್ರೆ ಇರ್ಲಿಕ್ಕೆ ಸಹಿತ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ನಾವೊಬ್ಬರು ಯಾರೋ ಬಾಡಿಗೆ ಬಂದ್ರೆ ನೀವೇನು ಮಾಂಸ ತಿಂತೀರಿ ಏನ್ರಿ ಅಂತ ಹಿಂಗೆ ಶುರು ಮಾಡಿರ್ತೀವಿ ನಾವು. ಅಂದ್ರೆ ಮಾಂಸ ತಿನ್ನೋರು ಕೆಟ್ಟವರು ಅನ್ನೋಂಥ ಒಂದು ಅದ್ರ ಇದು ಅರ್ಥ ಏನಪ್ಪ ಅಂದ್ರೆ ಈ ಕಾನೂನದ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಕೇಳೋದು ನಿಮ್ಮ ಜಾತಿ ಯಾವುದು ಅನ್ನುವಂಥದ್ದು. ಇಲ್ಲೇ ಒಂದು ದೊಡ್ಡ ತಿರುಮಲ ದೇವಸ್ಥಾನದ ಅಲ್ಲಿ ಅವ್ರು ಹೋಗಿ ಬಂದಕ್ಕಾಗಿ ತಾಲೂಕಿನ ಬೆಳವಡಿ ಸಮೀಪದ ನರಸೀಪುರ ಅಂಥದ್ದು ಚಿಕ್ಕಮಗಳೂರ ತಾಲೂಕದ್ದು. ಅಲ್ಲೇ ಇದು ನಡೆದದ್ದು. ಅಲ್ಲಿ ಹೆಚ್ಚಿಗೆ ಕುರುಬ ಸಮುದಾಯದ ಜನ ಇದ್ದಾರೆ. ಇಲ್ಲಿ ವಿಚಿತ್ರ ಏನಂದ್ರೆ ಈ ಕೆಳ ಜಾತಿಗಳನ್ನು ಇಲ್ಲಿ ಕೆಳವರ್ಣೀಯದಿಂದ ಚೆನ್ನಿ ಒಂದು ಜಾತಿಗಳಲ್ಲಿ ತಿಕ್ಕಾಟ ಹತ್ತಿರ ಇದು ಅದು ಕುರುಬರು ಇದ್ದಾರೆ, ಇನ್ನೊಂದು ದಲಿತರು ಇದ್ದಾರೆ. ಇವ್ರ ಮಧ್ಯದಲ್ಲಿ ತಿಕ್ಕಾಟ ಆಗಿದೆ ಇವತ್ತು. ಇದನ್ನು ನಿಜವಾಗಿಯೂ ಅಲ್ಲಿಯ ಹಿರಿಯರು ಅಥವಾ ಅದಕ್ಕಿಂತ ಮುಖ್ಯವಾಗಿ ಈ ಧಾರ್ಮಿಕ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ ಜನ. ಆ ಜನ ಹೌದಪ್ಪ ಇದಿಲ್ಲ ಅವರು ನಮ್ಮ ಜನ, ಅವರು ರಕ್ತ ಕೆಂಪದ, ನಾವೆಲ್ಲ ಒಂದು ಅನ್ನುವಂಥ ಒಂದು ಸಾಮಾಜಿಕ ತಿಳುವಳಿಕೆಯನ್ನು ಕೊಡಿಸ್ಬೇಕಾಗ್ಯದ. ಅದ್ರ ಜೊತೆ ಶಿಕ್ಷಣದಲ್ಲಿ ಎಲ್ಲರೂ ಸರಸಮ ಮಾಡ್ದಂಗೆ ಬೆಳೆಸ್ಬೇಕಾಗ್ಯದ. ಅಂದಾಗ ಇಂಥವೆಲ್ಲ ಹೋಗ್ಲಿಕ್ಕೆ ಸಾಧ್ಯ. ಈಗ ಇಂಥವು ಅನೇಕ್ರಿ ಇನ್ನೂ ಅನೇಕ ಮದುವೆ ವಿಷಯಗಳಲ್ಲಿ ಮತ್ತೊಂದು ವಿಷಯಗಳನ್ನ ನಾವು ಮಾಡ್ತಾಯಿದ್ವಿ. ಯಾಕೆ ಬಿಡಬೇಕಂತ ಇವತ್ತು ನಾವು ಮುಂದುವರೆದು ತಿಳಿದವ್ರು ಮಾತಾಡ್ತಾ ಇರ್ತೀವಿ. ಪಾಪ ಅವರು ತಿಳುವಳಿಕೆರಂಥ ಒಂದು ಹೆಬ್ಬಟ್ಟಿನ ಜನ ಅವ್ರು ಮಾತಾಡಿ ಅವ್ರು ತಿಳುವಳಿಕೆ ಇಲ್ಲ ಮಾತಾಡ್ತಾರೆ. ನಾವು ಆ ಪ್ರಮಾಣದಲ್ಲಿ ನಮ್ಮ ಮುಗ್ಧ ಜನರ ಮನಸ್ಸಿನಲ್ಲಿ ಭಯವನ್ನು ಬಿಚ್ಚಿಬಿಟ್ಟಿದ್ದೀವಿ. ಅವ್ರ ಕೆಳಗಿನವರು ಇವ್ರ ಮೇಲಿನವರು ಅನ್ನುವಂಥದ್ದು ಇನ್ನು ಎಲ್ಲಿವರೆಗೆ ಇದೆ ಅಂತೇಳಿ ಇನ್ನು ಎಲ್ಲಿವರೆಗೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಂತಲ್ಲ ಆಗ್ಲಿಕ್ಕೆ ಹತ್ತದ್ರಿ ಪ್ರಮಾಣ ಭಾಳ ಕಡಿಮೆ ಅಂತ. ಇನ್ನೂ ದೇವ್ರದಾಗ ಬಿಡೋದಿಲ್ಲ ಅಲ್ಲಿ ಇಲ್ಲ ಅಂದಾಗ ಸಹಜವಾಗಿ ಜನ ಕ್ರೈಸ್ತ ಧರ್ಮಕ್ಕೋ ಅಥವಾ ಇಸ್ಲಾಂ ಧರ್ಮಕ್ಕೋ ಕನ್ವರ್ಟ್ ಆಗ್ತಾ ಇರ್ತಾರೆ. ಇದು ನಾವು ತಿಳ್ಕೊಬೇಕಾಗಿದೆ ಬೇಸಿಕ್ಕಾಗಿ. ಮೊದಲನೇ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದು. ಎರಡನೇ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಶಿಕ್ಷಣ ಇಲ್ಲ, ಸರಿಯಾದ ಶಿಕ್ಷಣ ಇಲ್ಲ. ಯಾಕಂದರೆ ಯಾವ ಬಸವಣ್ಣ ಯಾವುದೇ ಕಾರಣಕ್ಕಾಗಿ ಇಡೀ ಜೀವನ ಹೋರಾಟ ಮಾಡಿ ಕೊನೆಗೆ ಅಳದು ಹೋದರು ಅವ್ರು ಇವತ್ತು ನಮ್ಮದು ಒಂದು ಜಾತಿ ಅಂತ ಹೇಳ್ತಾ ಇದ್ದಾರೆ. ಇದು ನೋವಿನ ಕೆಲಸ. ಇಂಥವ್ರು ಅನೇಕರು. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ, ಜನರ ಜಾಗೃತಿ ಮಾಡಬೇಕಾಗಿದ್ರಿ. ಎಲ್ಲಿವರೆಗೆ ಹೌದಪ್ಪ ಅವ್ರು ನಮ್ಮಂಗೆ ಮನುಷ್ಯರು, ಅವ್ರು ನಮ್ಮಂಗನಪ್ಪ ಅಂತೇಳಿ ಜನಾಂಗೀಯವಾದದವ ಅದನ್ನು ವಾದ ಮಾಡ್ತಾ ಹೋಗೋದಲ್ಲ. ಇನ್ನು ಬದುಕಬೇಕಾಗಿದೆ, ಈ ದೇಶ ಕಟ್ಟಬೇಕಾಗಿದೆ. ಎಲ್ಲರೂ ಸಮಾನರಾದಾಗ ಇದು ಸಾಧ್ಯತೆ. ಮತ್ತು ನಮ್ಮನ್ನು ಯಾಕೆ ಆಳಿದ್ರೆ ಇತಿಹಾಸದಲ್ಲೇ ಇದು ಭಿನ್ನತೆಯಿಂದಾಗಿದೆ, ಈ ಜಾತಿವಾದದಿಂದಾಗೆ ಧರ್ಮದೆಲ್ಲರಿಗಲೇ ಮತ್ತು ಜಾತಿ ನೆಲೆಗಳೇ ನಾವು ಒಳಗೋದು ಹೋಗ್ಬಿಟ್ಟು ನಾವು ಬ್ರಾಹ್ಮಣರು ಶ್ರೇಷ್ಠ, ಜೈನರು ಶ್ರೇಷ್ಠ, ಕೆಳ ಜಾತಿ ಹುಟ್ಟಿದವ್ರು ಕನಿಷ್ಠ ಅಂತ ಇಲ್ಲಿ ಶೂದ್ರ ವರ್ಗವನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಅವರಿಗೆ ನಾವು ವಿದ್ಯೆನೂ ಕೊಡಲಿಲ್ಲ, ಶಸ್ತ್ರಾಸ್ತ್ರ ತರಬೇತಿನೂ ಕೊಡಲಿಲ್ಲ, ಮತ್ತೇನೂ ಮಾಡಲಿಲ್ಲ. ಹೀಗಾಗಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ನಾವು ವೀಕ್ ಆಗ್ತಾ ಬಂದಿವಿ. ಹೀಗಾಗಿ ನಮ್ಮನ್ನೆಲ್ಲರೂ ಆಳ್ತಾನೆ ಬಂದ್ರೆ ಇತಿಹಾಸದಾಗ ಇದು ಅಕ್ಷರಶಃ ಸತ್ಯ. ಇದರಲ್ಲಿ ಎರಡು ಮಾತು